ಹಾಯ್, ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಪ್ರೇಮ ಮತ್ತು ಕಾವ್ಯ ಇಬ್ಬರನ್ನು ಕೂಡ ಒಂದು ಮಾಡಬೇಕು ಅಂತ ಹೇಳಿ ರಾಮ್, ಮಹಾದೇವ ಹಾಗೆ ಶ್ರೀನಿವಾಸ್ 3 ಜನ ಕೂಡ ಕಿಡ್ನಾಪ್ ಆಟ ಆಡ್ಬಿಟ್ಟು ಅವರಿಬ್ಬರನ್ನ ಒಂದು ಮಾಡಿರ್ತಾರೆ. ಅದೇ ಟೈಮ್ಗೆ ಕಲ್ಯಾಣಿ ತುಂಬ ಟೆನ್ಷನ್ ಆಗಿರ್ತಾಳೆ, ಏನಾಯಿತೋ ಏನೋ ಅಂತ. ಆಗ ಶ್ರೀನಿವಾಸ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾಳೆ. ಅರೆ ಕಾವ್ಯ, ಪ್ರೇಮ ಇಬ್ಬರು ಕೂಡ ಒಂದಾದ್ರಾ ಅಂತ ಹೇಳ್ತಾರೆ. ನೋಡಿ ಅತ್ತೆ, ಇವರೆಲ್ಲ ನಮ್ಮನ್ನು ಹೇಗೆ ಮಾಡಿದ್ದಾರೆ. ಅಯ್ಯೋ, ನೀವಿಬ್ಬರು ಒಂದಾಗಬೇಕು ಅಂತಲೇ ನಾವು ಇಷ್ಟೆಲ್ಲ ನಾಟಕ ಆಡಿದ್ದು ಅಂತ ಹೇಳ್ತಾರೆ. ಆಗ ಮಹಾದೇವ, ಅಮ್ಮ ಏನು ಗೊತ್ತಾ, ಈ ಅಕ್ಕ ತಂಗಿರು ಬರೀ ಕಿಲ್ಲಾಡಿರೋ, ಒಬ್ರನ್ನ ಬಿಟ್ಟು ಒಬ್ರನ್ನ ಇರೋದೇ ಇಲ್ಲ ಅಂತ ಅಂತಾರೆ. ಅದರಲ್ಲೂ ಪ್ರೇಮಂಗೆ ಏನಾಯಿತು ಅಂದರೆ ಕಾವ್ಯ ತುಂಬ ಅಳ್ತಾಳೆ. ಕಾವ್ಯಂಗೆ ಏನಾರು ಆಯಿತು ಅಂದರೆ ನಾನೇ ಪ್ರಾಣ ಕೊಡ್ತೀನಿ ಅಂತ ಪ್ರೇಮ ಓಡಾಡ್ತಾರೆ ಅಂತ ಹೇಳ್ತಾರೆ. ಅದೇ ಕಣ್ರು ಅಕ್ಕ ತಂಗಿ ಸಂಬಂಧ ಅಂದರೆ, ಸುಮ್ಮನಿರೋ ಅವಳನ್ನ ಗೋಳೈಕೊಬಿಡಿ ಅಂತ ಹೇಳ್ತಾರೆ. ಆಯಿತು ಅಮ್ಮ, ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ, ಒಂದೇ ಇದ್ದೀವಿ ಆಯಿತಾ, ಆದಷ್ಟು ಬೇಗ ಮನೆಗೆ ಬರ್ತೀವಿ ಅಂತ ಹೇಳ್ತಾರೆ. ಅತ್ತೆ, ನೀವು ಕೂಡ ಇದರಲ್ಲಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಹೌದು, ನಾವೆಲ್ಲರಲ್ಲ, ನಾವು 5 ಜನನೂ ಕೂಡ ನಿಮ್ಮನ್ನು ಒಂದು ಮಾಡಬೇಕು ಅಂತ ಈ ಥರ ನಾಟಕ ಆಡ್ದು ಅಂತ ಹೇಳ್ತಾರೆ. ಪಂಚಮಿ, ನೀನು ಕೂಡನಾ ಅಂತ ಕೇಳ್ತಾರೆ. ಹೌದು ಅಂತ ಕೇಳ್ತಾರೆ. ಸರಿಯಾಗಿದ್ದೀರಾ ಎಲ್ಲರೂ ಅಂತ ಹೇಳ್ತಾರೆ. ಅಮ್ಮ, ನಾವು ಕ್ಷೇಮವಾಗಿದ್ವಿ, ಮನೆಗೆ ಬರ್ತೀವಿ ಅಂತ ಮಹಾದೇವ ಹೇಳ್ತಾರೆ. ಆಗ ಪ್ರೇಮ, ನಾವು ನೆಮ್ಮದಿಯಾಗಿರಬೇಕು ಅಂದರೆ ನಮ್ಮ ಮೊದಲು ನಮ್ಮ ಶತ್ರುಗಳನ್ನ ನಾಶ ಮಾಡಬೇಕು, ಅವರಿಗೆ ನರಕ ತೋರಿಸ್ಬೇಕು, ಹಾಗೆಯೇ ನಾವು ನಮ್ಮ ಕುಟುಂಬದವರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರತಿಜ್ಞೆ ಮಾಡ್ತಾರೆ. ಶ್ರೀನಿವಾಸ್ ಕೂಡ ಪ್ರತಿಜ್ಞೆ ಮಾಡ್ತಾರೆ, ನನ್ನ ಕುಟುಂಬ ಸಂತೋಷಕ್ಕಾಗಿ ನಾನು ಏನು ಬೇಕಿದ್ರೂ ಕೂಡ ನಾನು ಮಾಡೋಕ್ಕೆ ಸಿದ್ಧ ಅಂತ ಎಲ್ಲರೂ ಕೂಡ ಆಣೆ ಪ್ರಮಾಣ ಮಾಡ್ತಾರೆ. ನಮಗೆ ಇಷ್ಟು ಕಷ್ಟ ಕೊಟ್ಟಿರೋರಿಗೆ ನರಕ ಅನುಭವಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮನೆಗೆ ಬರ್ತಾರೆ. ಆಗ ಕಲ್ಯಾಣಿಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ. ಅದನ್ನು ತಿನ್ನೋಕ್ಕೆ ಅಂತ ಕೂತ್ಕೊಂಡು ದಾಮಿನಿ ಬಂದ ತಕ್ಷಣ ಹಾಗೆ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ. ಆಗ ಪ್ರೇಮ ಇದ್ದಿದ್ದು, ದಾಮಿನಿ ಬನ್ನಿ ಅಂತ, ಅಯ್ಯೋ ಸಾರಿ ದಾಮಿನಿ ಅತ್ತೆ ಬನ್ನಿ ಸ್ವಲ್ಪ ತಿಂಡಿ ತಿನ್ನಿ ಅಂತ ಹೇಳ್ತಾರೆ. ಇಲ್ಲಮ್ಮ ಹಾಗೇನಿಲ್ಲ ಬೇಡ ಅಂತ ಹೇಳ್ತಾರೆ. ಆಗ ದಾಮಿನಿಗೆ ಸ್ವಲ್ಪ ಡೌಟ್ ಶುರು ಆಗಿರುತ್ತೆ. ಯಾಕೆ ಅಂತ ಅಂದರೆ, ನಾನು ಮಾಡಿರುತ್ತೇನೆ, ಇವರು ನನಗೂ ಏನಾದರೂ ಹಾಕಿರ್ತಾರೋ ಏನೋ ಗೊತ್ತಿಲ್ಲ, ಇವರು ವರ್ತನೆ ತುಂಬ ಚೇಂಜ್ ಆಗಿದೆ, ಹಾಗಾಗಿ ಯಾರನ್ನೂ ನಂಬೋದು ಬೇಡ, ನಾನು ಇವ್ರು ಏನೇ ಕೊಟ್ಟರು ಕೂಡ ತಿನ್ನೋದು ಬೇಡ ಅಂತ ಹೇಳ್ತಾರೆ. ಅಕ್ಕ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದು ತಿಂತೀನಮ್ಮ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಯಾಕೆ ದಾಮಿನಿ, ಬೇಜಾರಾಗಿದೆಯಾ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಸ್ವಲ್ಪ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆಗ ಹೋಗು ನಿನಗೆ ನರ್ಕ ಭಯ ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿ ಪ್ರೇಮಗೆ ಕಾಲ್ ಮಾಡ್ತಾರೆ. ಹೊರಟಿದ್ದಾಳೆ ಎಲ್ಲಿಂದ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಧಾಮಿನಿ ಆ ರೌಡಿಗಳ ಹತ್ರ ಬಂದು ಮಾತಾಡ್ತಾ ಇರ್ತಾಳೆ. ನಿಮ್ಗೇನರು ನಾನು ಇಡೀ ಜಮೀನೆಲ್ಲನೂ ಬರ್ಕೊಡ್ಬೇಕಾ, ಆಸ್ತಿಗಳನ್ನ ಅಷ್ಟೇ ಹೇಳಿದ್ರು ಕೂಡ ಅವರೊಂದು ಕುಟುಂಬನ ಸರ್ವನಾಶ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಜೋರಿಗೆ ಕೂಗಾಡಿರ್ತಾರೆ. ಇದು ಇವತ್ತೇ ಮುಹೂರ್ತನ ಫಿಕ್ಸ್ ಮಾಡೋಣ, ಅವರೆಲ್ಲರೂ ಕೂಡ ಇವತ್ತೇ ಮುಗಿಸ್ಬಿಡೋಣ ಅಂತ ಮಾತಾಡ್ಕೊತಿರ್ತಾರೆ. ಅದೇ ಟೈಮ್ಗೆ ಸ್ನೇಹನೂ ಕೂಡ ಬರ್ತಾಳೆ ಜೋರಾಗಿ. ಏನಿದು ಸ್ನೇಹ, ಯಾಕೆ ಇಷ್ಟೊಂದು ರ್ಯಾಶಾಗಿ ಬಂದಿದ್ದಾಳ, ಏನಾಯಿತು ಅಂತ ಕೇಳ್ತಾರೆ. ದಾಮಿನಿ ಅಂತ ಹೇಳ್ತಾರೆ. ಯಾಕೆ ಮಾತಾಡ್ತಿದ್ಯಾ, ಏನಾಯಿತು ನಿನಗೆ ಅಂತ ಹೇಳ್ಬಿಟ್ಟು ಜೋರಾಗಿ ಕತ್ತಿ ಇಟ್ಕೊಂಡು ಬಿಸ್ತಾ ಇರ್ತಾಳೆ. ಏನಾಯಿತು ಸ್ನೇಹ, ಯಾಕೆ ಹಿಂಗೆ ಆಡ್ತಿದ್ಯಾ, ನಿಜ ಹೇಳು, 25 ವರ್ಷ ಶ್ರೀನಿವಾಸ್ ಕೂಡಾಕಿದ್ದು ನೀನೇ ಅಲ್ವಾ ಅಂತ ಹೇಳ್ತಾರೆ. ಅದನ್ನೇ ಯಾಕೆ ಇವಾಗ ಕೇಳ್ತಿದ್ಯಾ, ಹೇಳು ಅಂತ ಹೇಳ್ತಾರೆ. ಹೌದು, 25 ವರ್ಷದಿಂದ ಶ್ರೀನಿವಾಸನ ಕೂಡಾಕಿದ್ದು, ಹಾಗೆ ಆ ಕಲ್ಯಾಣಿಗೆ ವಿಷ ಹಾಕಿದ್ದು ಎಲ್ಲನೂ ನಾನೇ ಅಂತ ಹೇಳ್ತಿದ್ದೆ. ನಿಮಗೆ ಇದೆಲ್ಲ ಗೊತ್ತಿಲ್ವೇನೆ, ಯಾಕೆ ಕೇಳ್ತಿದ್ಯಾ, ನಾನು ಕೇಳಿದಕ್ಕೆ ಮಾತ್ರ ನೀನು ಆನ್ಸರ್ ಮಾಡು, ಗೊತ್ತಾಯ್ತಾ. ಹಾಗೆ ಆ ಮನೆ ಮೇಲೆ ಸೇರಿಟ್ಕೊಂಡು ನನ್ನನ್ನು ರಾಮ್ ಮೇಲೆ ಚೂ ಬಿಟ್ಟಿದ್ದು ನೀನೇ ತಾನೇ ಅಂತ ಹೇಳ್ತಾರೆ. ಹೌದು, ನಾನೇ ಚೂ ಬಿಟ್ಟಿದ್ದು, ನಿನ್ನ ಕೈಲಿ ಆಗಿಲ್ದಿದ್ದಕ್ಕೆ ನಾನೇ ಅವ್ರ ಮನೆಗೆ ಡೈರೆಕ್ಟಾಗಿ ಹೋಗಬೇಕಾಯ್ತು. ಅದನ್ನೆಲ್ಲ ಇವಾಗ ಯಾಕೆ ಕೇಳ್ತಿದ್ಯಾ ನೀನು, ನಾನು ಕೇಳಿದಕ್ಕೆ ಮಾತ್ರ ಆನ್ಸರ್ ಮಾಡು. ನನ್ನನ್ನು ಬಳಸ್ಕೊಂಡು ನಿನ್ನ ಒಂದು ಗುರಿನ ಸಾಧಿಸೋಕ್ಕೆ ಅಂತ ಹೊರಟೆ ದಾಮಿನಿ, ನೀನಂತೂ ನಾನು ಸುಮ್ಮನೆ ಬಿಡಲ್ಲ, ನಿನ್ನಿಂದ ನನ್ನ ಲೈಫೇ ಸ್ಪಾಯ್ಲ್ ಆಯಿತು ಅಂತ ಹೇಳಿ ಜೋರಾಗಿ ಅವಳು ಕತ್ತಿಸ್ಕೊಂಡು ಇಸುಕ್ತಾ ಇರ್ತಾಳೆ. ಬಿಡು, ಯಾಕೆ ಸ್ನೇಹ ಹಿಂಗಾಡ್ತಿದ್ಯಾ ನೀನು, ನಿಂಗೇನು ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಾರೆ. ಆಗ ರೌಡಿಗಳು ಕೂಡ ಅಡ್ಡ ಬರ್ತಾರೆ. ನೀವು ಯಾರಾದರೂ ಇವಳು ದಾಮಿನಿ ಬಿಡ್ಸಕ್ಕೆ ಬಂದರೆ ನಿಮ್ಮನ್ನಂತೂ ಹುಟ್ಟನಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ತಿರ್ಬೇಕಾದ್ರೆ ದಾಮಿನಿ ಮಧ್ಯದಲ್ಲೇ ಎಸ್ಕೇಪ್ ಆಗ್ತಾಳೆ. ದಾಮಿನಿ ನಿಂತ್ಕೋ, ನೀನು ಮಾತ್ರ ಬಿಡಲ್ಲ ನಾನು ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾರೆ. ಯಾಕೆ ಎದ್ರುಕೊಂಡು ಓಡೋಗ್ತಿದ್ಯಾ ಅಂತ ಹೇಳ್ತಾರೆ. ಹೌದು ಕಡೆ, ನಾನು ಆ ಕಲ್ಯಾಣಿ ಕುಟುಂಬನ ಸರ್ವನಾಶ ಮಾಡ್ತಿದ್ದೀನಿ, ಅದಕ್ಕೂ ಕೂಡ ಪ್ಲ್ಯಾನು ಕೂಡ ಮಾಡ್ತಿದ್ದೀನಿ, ಸದ್ಯದಲ್ಲೇ ಆ ಕುಟುಂಬನ ಸರ್ವನಾಶ ಮಾಡ್ತೀನಿ, ನನ್ನ ನೆಮ್ಮದಿ ಕಿತ್ಕೊಂಡಿರೋರಿಗೆ ಅಂತ ಹೇಳಿ ಚಾಲೆಂಜ್ ಆಗ್ತಿರ್ತಾಳೆ. ಹೌದಾ, ಅಷ್ಟೊಂದು ಧೈರ್ಯ ನನಗೆ ನನ್ನ ಬಾಳನ್ನೇ ಸರ್ವನಾಶ ಮಾಡಿ ಈಗ ಅವ್ರ ಸಂಸಾರನೂ ಹಾಳು ಮಾಡೋಕೆ ಕೊಟ್ಟಿದ್ಯಾ, ಮನೆ ಹಾಳಿ ಅಂತ ಹೇಳಿ ಜೋರಿಗೆ ಬೈತಾ ದಾಮಿನಿ ಎಲ್ಲೋದ್ರು ಕೂಡ ಬಿಡ್ತಾನೆ ಇರಲ್ಲ. ಒಂದು ಪದ ಒಳಗೆ ಹೋಗಿ ಕೂತಿರ್ತಾಳೆ. ದಾಮಿನಿ ನಿಂತ್ಕೊ, ಓಡೋಗ್ಬೇಡ ಅಂತ ಹೇಳ್ಬಿಟ್ಟು ಅವಳ ಕತ್ತಿಗೆ ಜೋರಾಗಿ ಮಚ್ಚನ ಇಟ್ಕೊಂಡು ಕೂತಿರ್ತಾರೆ. ಯಾಕೆ ಸ್ನೇಹ ಹಿಂಗಾಡ್ತಿದ್ಯಾ, ಸ್ವಲ್ಪ ತಾಳ್ಮೆಯಿಂದ ಇರು, ಏನಾಯಿತು ಅಂತ ಹೇಳಿ ಇಬ್ಬರು ಕೂತ್ಕೊಂಡು ಮಾತಾಡೋಣ, ಆವಾಗಲೇ ಎಲ್ಲ ಕೂಡ ಬಗೆಹರಿಯೋದು. ಹೇಳು, ಇನ್ನೂ ಏನೇನು ಪ್ಲ್ಯಾನ್ ಮಾಡಿದ್ಯಾ ಎಲ್ಲನೂ ಹೇಳೇ ಅಂತ ಹೇಳ್ತಾರೆ. ಬೇರೆ ಪ್ಲ್ಯಾನ್ ಏನೂ ಇಲ್ಲ, ನಿನಗೆ ಗೊತ್ತು ತಾನೆ, ಆ ಕಲ್ಯಾಣಿ ಕುಟುಂಬ, ಆ ಶ್ರೀನಿವಾಸ್ ಒಬ್ಬ ಸಿಕ್ಕಿದ್ರೆ ಸಾಕು, ಇಡೀ ಅವರು ಕಲ್ಯಾಣ ಕುಟುಂಬನ ಸರ್ವನಾಶ ಮಾಡೋ ಅನ್ನೋದೇ ನನ್ನ ಉದ್ದೇಶ, ಅದಕ್ಕೆ ನನ್ನನ್ನು ಬಳಸ್ಕೊಂಡೆ, ನಮ್ಮ ಡ್ಯಾಡಿನ ಬಳಸ್ಕೊಂಡೆ ಅಂತ ಹೇಳಿ ಜೋರಿಗೆ ಕೂಗಾಡ್ತಿರ್ಬೇಕಾದ್ರೆ ದಾಮಿನಿ ಸ್ನೇಹನ ದುಕ್ಬಿಟ್ಟು ಅಲ್ಲಿಂದ
ಹೋಗ್ತಾಳೆ. ನಿಂತ್ಕೊಳ್ಳೆ ದಾಮಿನಿ, ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿ ಜೋರಾಗಿ ಕೂಗಾಡ್ಕೊಂಡು ಮಚ್ಚನ ಬೀಸೇ ಬಿಡ್ತಾಳೆ. ಆಗ ಇನ್ನೊಂದು ಕಡೆ ಪ್ರೇಮ ಮತ್ತು ಕಾವ್ಯ ಇಬ್ಬರು ಕೂಡ ಒಂದು ಕಡೆ ಸೇರಿಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ದಾಮಿನಿ ಭಯ ಪಡ್ಕೊಂಡು ಓಡೋಗ್ತಿರ್ತಾರೆ. ಆಗ ಅವರು ಅದನ್ನೆಲ್ಲ ಸನ್ನಿವೇಶ ನೋಡ್ತಿರ್ತಾರೆ. ನೋಡ್ದ ಅವಳು ತನ್ನ ಸೊಸೆ ಅಂತಿದ್ದಾಳೆ. ಈಗ ಅವಳ ಮೇಲೆ ಮಚ್ಚು ತಗೊಂಡು ಬೀಸ್ತಾ ಇದ್ದಾಳೆ. ಅದಕ್ಕೋಸ್ಕರ ಪ್ರಾಣ ಭಯಕ್ಕೋಸ್ಕರ ಅಲ್ಲಿಂದ ಹೆಂಗೆ ಓಡ್ತಾ ಇದ್ದಾಳೆ, ನಮ್ಮ ಪ್ಲ್ಯಾನ್ ಹೆಂಗೆ ವರ್ಕ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಸ್ನೇಹ ಬಂದು ತಗೋ ಪ್ರೇಮ, ನೀನು ಹೇಳ್ದಂಗೆ ನಾನು ಮಾಡಿದ್ದೀನಿ, ದಯವಿಟ್ಟು ನಮ್ಮ ಡ್ಯಾಡಿನ ಬಿಟ್ಬಿಡು, ನಮ್ಮ ಡ್ಯಾಡಿಗೆ ಏನೂ ಮಾಡಬೇಡ ಅಂತ ಹೇಳ್ತಾರೆ. ಹೌದಾ, ಅಯ್ಯೋ ಪಾಪ ಇಷ್ಟೇನಾ ಮಾಡಿದ್ದು? ಹೌದು, ನೀವು ಹೇಳ್ದಂಗೆ ಕ್ಯಾಮ್ರಾನ ಹಾಕ್ಕೊಂಡು ಅವಳಿಗೆ ಭಯ ಹುಟ್ಟಿಸಿ ಅವಳ ಬಾಯಿಂದಲೇ ಸತ್ಯ ಎಲ್ಲನೂ ಹೇಳ್ಸಿದ್ದೀನಿ, ಇದಕ್ಕಿಂತ ಬೇಕಾ ನಿಮಗೆ ಅಂತ ಹೇಳ್ತಾರೆ. ನಿಮ್ಮಿಂದ ಇನ್ನೂ ಕೆಲಸ ಮುಗ್ದಿಲ್ಲ ಸ್ನೇಹ, ಆಯಿತಾ? ನೀವು ಮಾಡಿರೋಂತಹ ರೆಕಾರ್ಡು ಒರಿಜಿನಲ್ಲ ಡೂಪ್ಲಿಕೇಟಾ ಅಂತ ನಾವು ಚೆಕ್ ಮಾಡಬೇಕಲ್ಲ, ಆಯಿತಾ? ದಯವಿಟ್ಟು ನಮ್ಮ ತಂದೆಗೆ ಏನು ಮಾಡಬೇಡಿ ಅಂತ ಬೇಡ್ಕೊತಾ ಇರ್ತಾಳೆ. ನಿಮ್ಮ ತಂದೆಗೆ ನಾವೇನು ಮಾಡಲ್ಲ, ಆಯಿತಾ? ನಿನ್ನಷ್ಟು ಕಟುಕರಲ್ಲ ನಾವು, ನಮಗೂ ಕೂಡ ಮನಸ್ಸಿದೆ. ಸದ್ಯಕ್ಕೆ ಇಲ್ಲಿಂದ ನಿಮ್ಮ ತಂದೆ ಫೋನ್ನ ತೊಗೊಂಡು ನೀನು ಇಲ್ಲಿಂದ ಹೊರಡ್ತಿರು, ನಾವು ಆಮೇಲೆ ವೀಡಿಯೋ ಎಲ್ಲ ಚೆಕ್ ಮಾಡಾದ್ಮೇಲೆ ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ, ಮತ್ತೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಆಗ ಧನ್ರಾಜ್ ಮತ್ತು ಪೊಲೀಸ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ದಯವಿಟ್ಟು ಆದಷ್ಟು ಬೇಗ ನನ್ನ ಫೋನ್ನ ಹುಡುಕೊಡಿ ಅಂತ ಹೇಳ್ತಾರೆ. ಸರ್, ನಾವು ಎಲ್ಲ ಟ್ರ್ಯಾಕ್ಗಳಿಗೂ ಕೂಡ ನಾವು ಇನ್ಫಾರ್ಮೇಷನ್ನ ಕಳಿಸಿದ್ವಿ, ಫೋನ್ ಹುಡುಕ್ತಿದ್ವಿ, ಅದರಲ್ಲಿ ನನ್ನ ಕಾಲು ಡೀಟೇಲ್ಸು, ನನ್ನ ಬ್ಯಾಂಕ್ ಅಕೌಂಟು ಎಲ್ಲ ಇದೆ, ದಯವಿಟ್ಟು ಹುಡ್ಕೊಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಪೊಲೀಸ್ ಹೋದ್ಮೇಲೆ ಸ್ನೇಹ ಹಾಗೆ ಬೇಜಾರು ಮಾಡಿಕೊಂಡು ಬರ್ತಿರ್ತಾಳೆ. ಅರೆ ಡ್ಯಾಡಿ, ನೀವು ಇಲ್ಲಿ ಯಾಕಮ್ಮ ಸ್ನೇಹ ಇಷ್ಟೊಂದು ಗಾಬರಿ ಆಗಿದೆಯಾ? ಡ್ಯಾಡಿ ನಿಮಗೇನು ಆಗಿಲ್ಲ ತಾನೆ, ಯಾರು ಏನು ಮಾಡಿಲ್ಲ ತಾನೆ? ಥ್ಯಾಂಕ್ ಗಾಡ್, ದೇವರೇ ಭಗವಂತ, ಏನಾಯ್ತಮ್ಮ? ನಿಮ್ಮನ್ನು ಯಾರೋ ಕೂಡ ಹಾಕಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದ್ರು. ಏನು ನನ್ನ ಕಿಡ್ನಾಪ್ ಏನು ಮಾಡಿಲ್ಲಮ್ಮ. ಮತ್ತು ನಿಮ್ಮ ಫೋನಲ್ಲಿ ಡ್ಯಾಡಿ ಗೊತ್ತಿಲ್ಲ, ನನ್ನ ಫೋನ್ ಕಳೆದೋಗಿದ್ಯಮ್ಮ, ಹಂಗಾಗಿ ಪೊಲೀಸ್ನವರೇ ಇಲ್ಲಿ ಬಂದಿದ್ದರು, ನನ್ನನ್ನು ಯಾರು ಕಿಡ್ನಾಪ್ ಮಾಡ್ತಾರೆ, ನಿಮ್ಗೆ ಯಾರು ಹೀಗೆಲ್ಲ ಹೇಳಿದ್ದು? ಅದು ಡ್ಯಾಡಿ, ಪ್ರೇಮ ನನಗೆ ಕಾಲ್ ಮಾಡಿ ನಿಮ್ಮ ಫೋನಿಂದಲೇ ಕಾಲ್ ಮಾಡಿದ್ದು, ನಿಮ್ಮನ್ನು ಕಿಡ್ನಾಪ್ ಮಾಡಿದ್ದೀನಿ, ನಾನು ಹೇಳ್ದಂಗೆ ಕೇಳಬೇಕು ಅಂತ. ಏನು ಹೇಳ್ತಿದ್ಯಾ? ಹೌದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ ಕೇಳ್ತಾನೆ ಮಹಾದೇವನ, ಹೌದು ಫೋನ್ ಹೆಂಗೆ ಎತ್ಕೊಂಬಂದೆ ಅಂತ ಹೇಳ್ತಾರೆ. ಅಯ್ಯೋ ಅದೇ ಅವನ ಜೊತೆ ಕೆಲಸ ಮಾಡ್ತಾರಲ್ಲ PA, ಅವಳು ನನ್ನ ಫ್ರೆಂಡ್ ಅವ್ರ ಹೆಂಡ್ತಿ, ಸೊ ಹಾಗಾಗಿ ಹಿಂಗೆಲ್ಲ ವಿಷಯನ ಹೇಳಿದೆ, ಹಾಗಾಗಿ ಫೋನ್ನ ಈಸಿಯಾಗಿ ತೊಗೊಂಬಂದು ಕೊಟ್ಲು ಅಂತ ಹೇಳ್ತಾರೆ. ಓ ಹೌದಾ ಅಂತ ಹೇಳ್ತಾರೆ. ನೀವೇನು ಮಾಡಿದ್ರಿ ಅಂತ ಹೇಳ್ತಾರೆ. ನಾವೇನಿಲ್ಲ, ನಾವು ಅವಳು ತೋಡಿದ ಗುಂಡಿಗೆ ಅವಳನ್ನೇ ಬೀಳಿಸಿದ್ದೀವಿ. ಆ ಸ್ನೇಹಕ್ಕೆ ಫುಲ್ ಎದುರಿಸಿ ಆ ಫೋನಿಂದ ನಿಮ್ಮ ಡ್ಯಾಡಿನ ಕಿಡ್ನಾಪ್ ಮಾಡಿದ್ದೀವಿ ಅಂತ ಹೇಳಿ ಕ್ಯಾಮ್ರಾನ ಫಿಕ್ಸ್ ಮಾಡಿ ಅವಳ ಮೇಲೆ ರೌದ್ರವ ಥರ ಮಾಡಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಹೌದಾ ಅಷ್ಟೇನಾ ಅಂತ ಹೇಳಿ ಜೋರಾಗಿ ನಗ್ತಾ ಇರ್ತಾರೆ. ಒಳ್ಳೆ ಪ್ಲ್ಯಾನೇ ಮಾಡಿದ್ದೀರ, ಅವಳು ತೋಡಿದ ಗುಂಡಿಗೆ ಅವಳನ್ನೇ ಬೀಳಿಸಿ ಆ ದಾಮಿನಿ ಮುಖವಾಡನ ಅವಳ ಬಾಯಿಂದನೇ ಹೇಳಿಸಿದ್ದೀರ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸ್ನೇಹ, ರೆಡಿ ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ, ನಾನು ಅತ್ತೆಗೆ ತುಂಬಾ ಬೈದ್ಬಿಟ್ಟೆ, ಅತ್ತೆ ವಿರುದ್ಧವಾಗಿ ಮಾತಾಡಿದ್ದೀನಿ ಡ್ಯಾಡಿ, ಅವಳು ಹೇಳ್ದಂಗೆಲ್ಲ ನಾನು ಕುಣಿದು ಇರೋ ವಿಷಯನೆಲ್ಲ ಹೇಳ್ಬಿಟ್ಟಿದ್ದೀನಿ ಡ್ಯಾಡಿ, ಏನು ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಹೌದು ಡ್ಯಾಡಿ, ಅತ್ತೆ ನಮ್ಮ ಮೇಲೆ ತುಂಬ ಕೋಪ ಮಾಡ್ಕೋತಾರ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೋತಿರ್ತಾಳೆ. ಹಾಗೇನಿಲ್ಲ, ನೋಡೋಣ ಏನು ಮಾಡ್ತಾಳೆ ಬಿಡು ಅಂತ ಹೇಳ್ತಾನೆ ಧನ್ರಾಜ್. ಇನ್ನೊಂದು ಕಡೆ 4 ಜನ ಒಂದೇ ಕಡೆ ಸೇರಿ ನಮಗೆ ಇಷ್ಟು ಕಷ್ಟ ಕೊಟ್ಟಿರೋರಿಗೆ ನರ್ಕ ಅನ್ನೋದನ್ನು ನಾವೇನು ಅಂತ ತೋರ್ಸೋಣ ರಾಮ್ ಅಂತ ಹೇಳ್ತಾರೆ. ರಾಮ್, ನಿಮ್ಗೆ ಏನೇನು ಥರ ಕೇಳಿದೆ ಅದನ್ನೆಲ್ಲ ತೊಗೊಬಂದಿದ್ಯಾ ಅಂತ ಹೇಳ್ತಾರೆ. ಹೌದು, ನೀನೇನೇನು ಹೇಳಿದೆ ಅದನ್ನೆಲ್ಲ ನಾನು ತೊಗೊಂಬಂದಿದ್ದೀನಿ, ಮತ್ತು ಇನ್ನು ತಡ ಮಾಡೋದು ಬೇಡ. ಆ ದಾಮಿನಿ ಎಷ್ಟು ಕಷ್ಟ ಕೊಟ್ಟಿದ್ದಾಳೆ, 25 ವರ್ಷ ನಮ್ಮ ಮಾವನ ಕೂಡಾಕಿ ಎಷ್ಟು ನರ್ಕ ತೋರಿಸಿದ್ದಾರೆ, ಅದ್ರ ಅರ್ಧದಷ್ಟಾರು ನಾವು ಅವಳಿಗೆ ನರ್ಕ ತೋರಿಸ್ಬೇಕು ಅಂತ ಹೇಳ್ತಾರೆ. ಆಗ ಮಹಾದೇವ, ನನಗಂತೂ ಅವಳ ಮುಖ ನೋಡಿದರೆ ಅಲ್ಲೇ ಕೊಂದಾಕ್ಬಿಡೋಣ ಅಷ್ಟು ಇಷ್ಟು ಬರುತ್ತೆ, ಆದರೆ ತಾಳ್ಮೆಯಿಂದ ಇದ್ದೀನಿ, ತಾಳ್ಮೆ ಕಳ್ಕೊಂಡ್ರೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ. ನಡೀರಿ ಹೋಗೋಣ, ನಮ್ಮ ಪ್ಲ್ಯಾನ್ನ ಅವಳ ಮೇಲೆ ವರ್ಕ್ ಮಾಡೋಣ, ಅವಳಿಗೆ ನರ್ಕ ಅಂದರೆ ಏನು ಅನ್ನೋದನ್ನು ತೋರಿಸೋಣ ಅಂದ್ಬಿಟ್ಟು 4 ಜನ ಹೊರಡ್ತಾರೆ.